ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ 23-24ನೇ ಸಾಲಿನಲ್ಲಿ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಮೈನಾರಿಟಿ, ಅಲ್ಪಸಂಖ್ಯಾತ ಯಾವುದೇ ಒಂದು ಕ್ಯಾಟಗರಿ ವಿದ್ಯಾರ್ಥಿಗಳು ಇರ್ಬೋದು. ಸೊ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಒಂದು ಹೊಸ ಒಂದು ಸ್ಟೇಟಸ್ ಅಪ್ಡೇಟ್ ಆಗಿದೆ ಪುಸ್ಟ್ DBTನಲ್ಲಿ. ಸೊ ಹಾಗಾಗಿ ಅಲ್ಲಿ ರಿಮಾರ್ಕ್ಸ್ ಕೂಡ ಬಂದಿದೆ, ಹೊಸ ಒಂದು ಎರರ್ ಬರ್ತಾ ಇದೆ. ಏನು ಎರರ್ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪದನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಫ್ರೆಂಡ್ಸ್, 23-24ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿ ಅಮೌಂಟ್ ಕೂಡ ಕ್ರೆಡಿಟ್ ಆಗಬೇಕಾಗಿತ್ತು. ಬಟ್ ಕ್ರೆಡಿಟ್ ಆಗ್ತಾ ಇರೋ ಸಮಯದಲ್ಲಿ ಬಜೆಟ್ ಖಾಲಿ ಆಗಿದೆ ಮತ್ತು ಫೈನಾನ್ಷಿಯಲಿ ರೆಂಡ್ ಆಗಿದೆ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳಿಗೆ ಅಮೌಂಟ್ ಕೂಡ ಇನ್ನೂ ಕೂಡ ಜಮಾ ಆಗಿಲ್ಲ. ಅದಕ್ಕೆ ಕಾರಣ ಏನು ಮತ್ತು ಅದಕ್ಕೆ ಹೊಸ ವೆಬ್ಸೈಟ್ನ ಕೂಡ ಡೆವಲಪ್ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೋಡಿ ಕಾಣ್ತಾ ಅಂತ ಭಾವಿಸ್ತಾ ಇದ್ದೀನಿ. ಈಗ ಒಂದು ಹೊಸ ಒಂದು ಅಪ್ಡೇಟ್ ಮಾಡ್ತಾ ಇರೋದ್ರಿಂದ ಈ ಥರ ಎರರ್ ಬರುತ್ತೆ. ಸಿಸ್ಟಮ್ ಕ್ಯಾನಾಟ್ ಫೈಂಡ್ ದ ಫೈಲ್ ಸ್ಪೆಸಿಫೈಡ್ ಅಂತ ಕೂಡ ಬರ್ತದೆ, ಸರ್ವರ್ ಎರರ್ ಅಂತ ಬರ್ತಾ ಇದೆ. ಸೊ ಹಾಗಾಗಿ ಇದಕ್ಕೆ ಏನು ಎರರ್ ಬರ್ತಾ ಇದೆ ಅಂತ ನಿಮಗೆ ತೋರಿಸ್ಕೊಡ್ತಾ ಹೋದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣ್ತಾ ಅಂತ ಭಾವಿಸ್ತಾ ಇದ್ದೀನಿ. 23-24ನೇ ಸಾಲಿನ ಅರ್ಜಿ ಸಲ್ಲಿಸಿ ವಿದ್ಯಾರ್ಥಿಗಳಿಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಸಮಾಜ ಕಲ್ಯಾಣ ಇಲಾಖೆ ಇರ್ತಕ್ಕಂಥ ವಿದ್ಯಾರ್ಥಿದು ಮೇಂಟೆನೆನ್ಸ್ ಅಮೌಂಟು ಮತ್ತು ಫೀ ಕನ್ಸೆಷನ್ ಅಮೌಂಟ್ನಲ್ಲಿ ಜಮಾ ಆಗಬೇಕಾಗುತ್ತೆ 26,042. ಬಟ್ ಏನಂದರೆ ಫೇಲ್ ಡ್ಯೂ ಟು ಫೈನಾನ್ಷಿಯಲ್ ಇಯರ್ ಎಂಡ್ ಆ್ಯಂಡ್ ಮೈಗ್ರೇಷನ್ ಟು ನ್ಯೂ ವರ್ಷನ್ ದ ರೆಕಾರ್ಡ್ಸ್ ನೀಡ್ಸ್ ಟು ಬಿ ಸೆಂಟ್ ಇನ್ ನ್ಯೂ ಫಾರ್ಮ್ಯಾಟ್ ಅಂತ ಬರ್ತಾ ಇದ್ದೀರಿ. ಅರ್ಥ ಇಷ್ಟೇ ಏನಂದರೆ ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ನ ಹೊಸ ವೆಬ್ಸೈಟ್ನ ನಾವು ಡೆವಲಪ್ ಮಾಡ್ತಾ ಇರೋದ್ರಿಂದ ಅಲ್ಲಿಗೆ ಮೂವ್ ಮಾಡಬೇಕು. ಹಾಗಾಗಿ ನಿಮ್ಮ ಅಮೌಂಟ್ ಏನಂದರೆ ಬಜೆಟ್ ರಿಲೀಸ್ ಆದಮೇಲೆ ಜಮಾ ಆಗುತ್ತೆ ಮತ್ತು ಅದ್ರ ಜೊತೆಗೆ ಹೊಸ ವರ್ಷನ್ ಸಾಫ್ಟ್ವೇರ್ನ ಡೆವಲಪ್ ಮಾಡ್ತಾ ಇರೋದ್ರಿಂದ ಅಲ್ಲಿ ಕಳಿಸಿದ ಮೇಲೆ ರೆಕಾರ್ಡ್ಸ್ನ ನೀವು ಫಾರ್ಮ್ಯಾಟು ಅಪ್ಡೇಟ್ ಆಗುತ್ತೆ ಅಥವಾ ನಿಮ್ಮ ಸ್ಟೇಟಸ್ ಕೂಡ ಅಪ್ಡೇಟ್ ಆಗುತ್ತೆ ಅಂತಲೂ ಕೂಡ ಕೊಟ್ಟಿದ್ದಾರೆ. ಬ್ಯಾಂಕ್, ನಿಮ್ಮ ಬ್ರ್ಯಾಂಚ್, ನಿಮ್ಮ ಪೇಡ್ ಸ್ಟೇಟಸ್ಸು, UTR ನಂಬರ್ ಎಲ್ಲ ಕೂಡ ಅಪ್ಡೇಟ್ ಆಗುತ್ತೆ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಪೇಡ್ ಸ್ಟೇಟಸ್ನಲ್ಲಿ. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಫ್ರೆಂಡ್ಸ್. ಸಾಕಷ್ಟು ಮಂದಿ ವಿದ್ಯಾರ್ಥಿ ಇದೇ ಥರ ಬರ್ತಾ ಇದೆ. ಹಿಂದುಳಿದ ವರ್ಗ ಇರ್ಬೋದು ಮತ್ತು ಅದ್ರ ಜೊತೆಗೆ ಸೋಷಿಯಲ್ ವೆಲ್ಫೇರ್ ಇರ್ಬೋದು, ಸೋಷಿಯಲ್ ಟ್ರಿಬ್ಯುಲರ್ ಇರ್ಬೋದು, ಮೈನಾರಿಟಿ ಇರ್ಬೋದು, ಎಲ್ಲ ವಿದ್ಯಾರ್ಥಿ ಕೂಡ ಆಲ್ರೆಡಿ ಸಾಕಷ್ಟು 90% ವಿದ್ಯಾರ್ಥಿಗಳ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿ ಕ್ರೆಡಿಟ್ ಆಗುವಂಥದ್ದಲ್ಲಿ ಈ ಥರ ಇದೆ. ಬಜೆಟು ರಿಲೀಸ್ ಆದ ತಕ್ಷಣ ನಿಮಗೆ ಬರುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ ಮತ್ತು ಫೈನಾನ್ಷಿಯಲಿ ರೆಂಡ್ ಆಗಿದೆ ಅಂತ ಹೇಳಿದ್ದಾರೆ. ಮತ್ತು ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ನೋಡಿ OBC ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇದೇ ಥರ ಬರ್ತಾ ಇದೆ. ಫೇಲ್ಡ್ ಡ್ಯೂ ಟು ದಿ ಸ್ಯಾಂಕ್ಷನ್ ಆರ್ಡರ್ ರಿಜೆಕ್ಟೆಡ್ ಬೈ DDO ಅಮೌಂಟ್ ಎಕ್ಸೆಸ್ಡ್ ಅಂತ ಬಂದಿದೆ. ಅಂದರೆ ಅಮೌಂಟು ಬಜೆಟ್ ಇಲ್ಲ, ಸಾಕಷ್ಟು ಪ್ರಮಾಣದಲ್ಲಿ ಬಜೆಟ್ ಇರದೇ ಕಾರಣ ಏನಂದರೆ ನಿಮ್ಮ ಸ್ಯಾಂಕ್ಷನ್ ಆರ್ಡರ್ ರಿಜೆಕ್ಟ್ ಆಗಿದೆ, ಬಜೆಟ್ ರಿಲೀಸ್ ಆದಮೇಲೆ ನಿಮ್ಮ ಅಮೌಂಟ್ ಬರುತ್ತೆ ಅಂತ ಅರ್ಥ. ಸೊ ಹಾಗಾಗಿ 2,775 ವಿದ್ಯಾರ್ಥಿ ಕೂಡ ನೋ ರೆಸ್ಪಾನ್ಸ್ ಅಂತ ಬಂದಿದೆ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಇದೇ ಥರ ಕಳಿಸಿದ್ರು ನನಗೆ, ಏನು ಸರ್ ಈ ಥರ ಬರ್ತಾ ಇದೆ, ಏನು ನಮ್ಮದು ಅಮೌಂಟ್ ಬರುತ್ತಿಲ್ಲ. ಖಂಡಿತ ಕೂಡ ಬರುತ್ತೆ, ಬಟ್ ಸರ್ಕಾರ ಬಜೆಟ್ ರಿಲೀಸ್ ಮಾಡಬೇಕು, ಈಗ ಆಲ್ರೆಡಿ ರಿಲೀಸ್ ಮಾಡುತ್ತೆ ಅಂತಲೂ ಕೂಡ ಹೇಳಿದರು. ಬಟ್ ಈಗ ಇನ್ನೂ ಕೂಡ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಆಲ್ರೆಡಿ ಈಗ ಬಂದಿದ್ದಾವೆ. ಬಟ್ ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ಬಜೆಟ್ ರಿಲೀಸ್ ಆದಮೇಲೆ ಕ್ಯೂನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಅನುಸಾರ ಅವರಿಗೆ ನಿಮ್ಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುತ್ತೆ, UTR ನಂಬರ್ ಕೂಡ ಅಪ್ಡೇಟ್ ಆಗುತ್ತೆ, ಸ್ಟೇಟಸ್ ಕೂಡ ಅಪ್ಡೇಟ್ ಆಗುತ್ತೆ, ನಿಮ್ಮ ಅಕೌಂಟಿಗೆ ಹಣನೂ ಕೂಡ ಬರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟು. ಸಾಕಷ್ಟು ಮಂದಿ ವಿದ್ಯಾರ್ಥಿ ಕೂಡ ಕೇಳ್ತಾ ಇದ್ರು, ಸರ್ ನಮ್ಮದು ಈ ಥರ ಬರ್ತಾಯಿದೆ, ಇದಕ್ಕೇನಾದರೂ ಸೊಲ್ಯೂಷನ್ ಇದೆ ಅಂತ. ಹಾಗಾಗಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಬೇರೆ ಏನಾದರೂ ನಿಮ್ಮ ಡೌಟ್ಗಳಿದೆ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಮೆಸೇಜ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.